ಹೆಬ್ಬೆಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಫಲಗಳನ್ನು ಭಗವಂತನಿಗೆ ಅರ್ಪಿಸಿ. ಯಾರು ನಿರ್ಲಿಪ್ತರಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಗೊತ್ತಾಯ್ತಾ? ಫಲಗಳನ್ನೆಲ್ಲ ಭಗವಂತನಿಗೆ ಬಿಡಿ. ಗೊತ್ತಾಯ್ತಾ? ಒಳ್ಳೇದು ಮಾಡಿ ಭಗವಂತ ಅಂತ ಕೇಳ್ಕೊಳ್ಳಿ ಭಗವಂತನ. ನಿಮ್ಗೆ ಯಾವ ತಾವರೆ ಎಲೆಗೆ ನೀರು ಹಾಕಿದ್ರೆ ಅಂಟ್ಕೊಳತ್ತ ಅದಕ್ಕೆ. ಹಾಗೆ ನೀವು ಯಾವುದೂ ಲೋಪ ಇಲ್ಲದಾಗೆ ಪಾಪ ನಿಮಗೆ ಯಾರೇ ಏನು ಮಾಡಿದ್ರೂ ಏನೂ ಆಗಲ್ಲ ಅದರಿಂದ. ಗೊತ್ತಾಯ್ತಾ? ನಿನಗೆ ಒಳ್ಳೆಯದೇ ಆಗತ್ತೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 35ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಶ್ರೀ ಗುರುವಿನ ಅನುಗ್ರಹದಿಂದ ಸಂತೋಷಭರಿತಳಾದ ಸತಿಯು, ಹೇ ಗುರುದೇವ, ನಮ್ಮ ಮನಸ್ಸು ಸದಾ ಸ್ಥಿರವಾಗಿ ಇರಲಿ, ನಿಮ್ಮ ಸ್ಮರಣೆಯೂ ಇರಲಿ, ಇಂತಹ ಮಂತ್ರವೊಂದನ್ನು ನಮಗೆ ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದಳು. ಗುರುಗಳು, ತಂಗಿ, ಸ್ತ್ರೀಯರಿಗೆ ಮಂತ್ರೋಪದೇಶದ ಅಗತ್ಯವಿಲ್ಲ. ಹಾಗೆ ಮಾಡಿದರೆ ಅನರ್ಥವಾಗಬಹುದು. ಇದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ನೋಡು ಎಂದು ಕಚ ದೇವಯಾನಿಯರ ಪ್ರಸಂಗವನ್ನು ನಿರೂಪಿಸುತ್ತವೆ. ಹಿಂದೆ ದೈತ್ಯಗುರು ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಮಂತ್ರ ಪ್ರಭಾವದಿಂದ ದೈತ್ಯರನ್ನೆಲ್ಲ ಬದುಕಿಸಿದರು. ಇದನ್ನು ತಿಳಿದ ದೇವ ಗುರು ಬೃಹಸ್ಪತಿಯು ತನ್ನ ಮಗನಾದ ಕಚನನ್ನು ಆತನ ಬಳಿಗೆ ಕಳಿಸ್ತಾರೆ. ಅಷ್ಟರಲ್ಲಿ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯು ಕಚನನ್ನು ಮೋಹಿಸಿದ್ದಳೋ. ಈ ಸಂಗತಿಯನ್ನರಿತ ದೈತ್ಯರು ಕಚನನ್ನು ಕೊಂದು ಅವನ ಚಿತಾಭಸ್ಮವನ್ನು ಸುರೆಯೊಡನೆ ಸೇರಿಸಿ ಶುಕ್ರಾಚಾರ್ಯರಿಗೆ ಕೊಟ್ಟರೋ. ದೇವಯಾನಿಯು ಕಚನನ್ನು ನೋಡಲು ಹಂಬಲಿಸಿ ಅವನೆಲ್ಲಿದ್ದರೂ ಕರೆಸುವಂತೆ ತಂದೆಯನ್ನು ಒತ್ತಾಯಿಸಿದಳು. ಆಗ ಶುಕ್ರಾಚಾರ್ಯರಿಗೆ ತಮ್ಮ ತಪೋಬಲದಿಂದ ದೈತ್ಯರು ಮಾಡಿದ ಮೋಸದ ಅರಿವಾಗಿ ಕಚನು ತಮ್ಮ ಹೊಟ್ಟೆಯಲ್ಲಿರುವುದು ತಿಳಿದು ಹೋಯಿತೋ. ಇದನ್ನು ಮಗಳಿಗೆ ಹೇಳಿದರು. ದೇವಯಾನಿಯು, ಅಪ್ಪ, ಹೇಗಾದರೂ ಮಾಡಿ ಕಚನನ್ನು ಉಳಿಸಿಕೊಡಿ, ನಮಗೆ ನಿಮ್ಮ ಸಂಜೀವಿನಿ ಮಂತ್ರವನ್ನು ಉಪದೇಶಿಸಿ ಎಂದು ಪೀಡಿಸಿದಳು. ಶುಕ್ರಾಚಾರ್ಯರು, ಮಗು, ಇದರಿಂದ ಕಚನೇನೋ ಬದುಕುತ್ತಾನೆ, ಆದರೆ ನಾನು ಸಾಯುವೆ ಎನ್ನಲು ನಾನು ತಂದೆಯನ್ನು ಬದುಕಿಸುವ ಭರವಸೆ ನೀಡಿದಳು. ಶುಕ್ರಾಚಾರ್ಯರು ಮಗಳಿಗೆ ಮಂತ್ರೋಪದೇಶ ಮಾಡಿದರು. ಕಚನು ಅವರ ಹೊಟ್ಟೆಯಿಂದ ಹೊರಬಂದನೋ. ದೇವಯಾನಿಯು ಮೃತನಾದ ತಂದೆಯನ್ನು ಮತ್ತೆ ಮಂತ್ರ ಜಪಿಸಿ ಬದುಕಿಸಿದಳ. ಕಚನು ಹೊರಗೆ ಬಂದು ಕೂಡಲೇ ದೇವಯಾನಿಯು ತನ್ನನ್ನು ಒರೆಸೆಂದು ಕೇಳಿದನು. ಆತನು, ನಿನ್ನ ಗುರುಪುತ್ರಿಯಾಗಿದ್ದರಿಂದ ನನಗೆ ತಾಯಿಗೆ ಸಮಾನ, ನಿನ್ನನ್ನು ನಾನು ಒರೆಸಲು ಸಾಧ್ಯವಿಲ್ಲ ಎಂದು ಬಿಟ್ಟನು. ದೇವಯಾನಿಗೆ ಸಿಟ್ಟು ಬಂದಿತು. ನಿನ್ನ ವಿದ್ಯೆಯೆಲ್ಲ ನಾಶವಾಗಲಿ ಎಂದು ಕಚನಿಗೆ ಶಾಪವಿತ್ತಳು. ಕಚನೂ ಸಹ ತಪ್ಪೇ ಇಲ್ಲದ ನನ್ನನ್ನು ಅನಾವಶ್ಯಕವಾಗಿ ಶಪಿಸಿದ ನಿನಗೆ ಸಂಜೀವಿನಿ ಮಂತ್ರ ಶಕ್ತಿಯೇ ನಾಶವಾಗಲಿ ಎಂದು ಪ್ರತಿಶಾಪ ನೀಡ್ತಾನೆ. ಇದರಿಂದಾಗಿ ಮುಂದೆ ಸಂಜೀವಿನಿ ಮಂತ್ರ ವ್ಯರ್ಥವಾಯಿತು. ಆದ್ದರಿಂದ ಸ್ತ್ರೀಯರು ಮಂತ್ರ ಜಪ ಮಾಡಬಾರದೆಂದು ಶ್ರೀ ಗುರುಗಳು ಸತಿಗೆ ಹೇಳಲು ಆಕೆಯು ಯಾವುದಾದರೂ ವ್ರತವನ್ನಾದರೂ ಉಪದೇಶಿಸಿ ಎಂದು ಬೇಡಿದಳು. ಸ್ತ್ರೀಯರು ಮಂತ್ರ ಉಪದೇಶ ಯಾಕೆ ಮಾಡಬಾರ್ದು ಅನ್ನೋದನ್ನು ಗೊತ್ತಾಯ್ತಾ ಈಗ? ಶ್ರೀ ಗುರುಗಳು ಆಕೆಗೆ 16 ಸೋಮವಾರ ವ್ರತವನ್ನು ಉಪದೇಶಿಸಿದರು. ಇದರ ಮಹಿಮೆ ಕಥೆಯನ್ನು ಆಕೆಗೆ ಹೇಳಿದರು. ಹಿಂದೆ ಚಿತ್ರವರ್ಮನೆಂಬ ಅರಸನಿದ್ದನು. ಆತನ ಮಗಳಾದ ಸೀಮಂತಿಯು ವೈದವ್ಯ ಯೋಗವಿದೆ ಎಂದು ಜ್ಯೋತಿಷ್ಯರು ಹೇಳಿದ್ದರು. ಅವಳಿಗೆ 14ನೇ ವಯಸ್ಸಿನಲ್ಲಿ ವೈದ್ಯವ್ಯದ ವಿಷಯ ತಿಳಿಯಿತು. ಅವಳು ಆಗ ದುಃಖ ಪೀಡಿತಳಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳ ಪತ್ನಿ ಮೈತ್ರೇಯಿಯನ್ನು ಭೇಟಿ ಮಾಡಿ ತನಗೆ ಬರುವ ಆಪತ್ತು ಪರಿಹಾರಕ್ಕೆ ಏನಾದರೂ ಉಪಾಯ ಸೂಚಿಸಿದರೆಂದು ಪ್ರಾರ್ಥನೆ ಮಾಡ್ತಾಳೆ. ಮೈತ್ರೇಯು ಆಗ ಶ್ರೀಮಂತನಿಗೆ 16 ಸೋಮವಾರ ವ್ರತವನ್ನು ಉಪದೇಶಿಸಿದಳು. ಶ್ರೀಮಂತನಿಗೆ ಚಂದ್ರಾಗದೊಂದೊಂದಿಗೆ ವಿವಾಹವಾಯಿತು. ಒಮ್ಮೆ ಚಂದ್ರಾಂಗದನು ಜಲವಿಹಾರಕ್ಕಾಗಿ ನದಿಗೆ ಹೋದಾಗ ದೋಣಿ ಮುಳುಗಿ ಮೃತನಾದನು. ಹೀಗೆ ಶ್ರೀಮಂತಿಯು ವಿಧವೆಯಾದಳು. ಆದರೂ ಮೈತ್ರೇಯ ಉಪದೇಶದಂತೆ 16 ಸೋಮವಾರ ವ್ರತವನ್ನು ಭಕ್ತಿಯಿಂದ ತಪ್ಪದೇ ಆಚರಣೆ ಎಚ್ಚರಿಸಿದಳು. ಇತ್ತ ಚಂದ್ರಾಂಗನನು ನದಿಯಲ್ಲಿ ಮುಳುಗಿ ನಾಗಲೋಕವನ್ನು ತಲುಪಿದನು. ಅಲ್ಲಿ ನಾಗರ ಅತಿಥಿಯಾಗಿ ಕೆಲಕಾಲ ಉಳಿದು ಅವರ ಅಪ್ಪಣೆಯಂತೆ ನಾಗದೊಂದಿಗೆ ತಾನು ಮುಳುಗಿದ್ದ ನದಿಯ ಮೇಲೆ ಬಂದನು. ದೈವ ಸಂಕಲ್ಪದಿಂದ ಅಂದು ಸೋಮವಾರವಾಗಿತ್ತು. ಸೀಮಂತಿಕೆಯು ನದಿ ತೀರದಲ್ಲಿ ಸೋಮವಾರ ವ್ರತವನ್ನು
ಆಚರಿಸುತ್ತಿದ್ದಳು. ಚಂದ್ರಾಂಗದನನ್ನು ಗುರುತಿಸಿ ಹರ್ಷಭರಿತಳಾದಳು. ಚಂದ್ರಾಂಗದನ ಮರಣಾನಂತರ ರಾಜರ ವೈರಿಗಳು ಅವನನ್ನು ರಾಣಿಯೊಡನೆ ಸೆರೆಮನೆಯಲ್ಲಿಟ್ಟಿದ್ದರು. ಚಂದ್ರಾಂಗದನು ಅವರನ್ನು ಸೋಲಿಸಲು ತಂದೆ ತಾಯಿಗಳನ್ನು ಸೆರೆಯಿಂದ ರಕ್ಷಿಸಿ ಮತ್ತೆ ರಾಜ್ಯಭಾರ ವಹಿಸಿಕೊಳ್ತಾನೆ. ಹೀಗೆ 16 ಸೋಮವಾರ ರಥದ ಮಹಿಮೆಯ ಪ್ರಭಾವದಿಂದ ಸೀಮಂತಿಯು ವೈದವ್ಯದ ನಿವಾರಣೆಯಾಗತ್ತೆ. ಈ ವ್ರತವನ್ನು ಸತಿಗೆ ಉಪದೇಶಿಸಿದ ಶ್ರೀ ಗುರುಗಳು ಸೋಮವಾರ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರೆ ವೈದವ್ಯ ಬರುವುದಿಲ್ಲ, ಈ ಸೇವೆಯಿಂದ ನಮಗೂ ಪ್ರೀತಿಯಾಗುತ್ತದೆ ಎಂದು ಅನುಗ್ರಹಿಸಿದರು. ಶ್ರೀ ಗುರುಗಳು ಅಪ್ಪಣೆಯಂತೆ ದತ್ತ ದಂಪತಿಗಳು ಈ ವ್ರತವನ್ನು ಆಚರಿಸಿದರು. ದತ್ತನು ಕ್ಷೇಮವಾಗಿರುವುದನ್ನು ತಿಳಿದ ಆತನ ಮಾತಾಪಿತರು ಅವರನ್ನು ನೋಡಿ ಹರ್ಷಭರಿತರಾಗಿ ಶ್ರೀ ಗುರು ಕೃಪೆಯನ್ನು ಕೊಂಡಾಡಿದರು. ಎಲ್ಲರೂ ಗುರುದೇವರನ್ನು ಸುತ್ತಿ ಭಕ್ತಿಯಿಂದ ನಮಸ್ಕರಿಸಿ ಅನುಗ್ರಹ ಪಡೆದರು. ಶ್ರೀ ಗುರುಕೃಪೆಯಿಂದ ಆ ದತ್ತ ದಂಪತಿಗಳಿಗೆ ಸಂತತಿ ಸಂಪದೈಶ್ವರ್ಯಗಳು ಲಭಿಸಿದವು. ಅವರು ಪ್ರತಿ ವರ್ಷವೂ ಗಾಣಿಗಾಪುರಕ್ಕೆ ಬಂದು ಶ್ರೀ ಗುರುದರ್ಶನ ಪಡೆದು ಹೋಗುತ್ತಿದ್ದರು. ಹೀಗೆ ಗುರುಗಳ ಮಹಿಮೆ ಕೀರ್ತಿ ಎಲ್ಲ ಕಡೆ ಹರಡಿ ಅನೇಕರು ಅವರ ಪರಮಾನುಗ್ರಹಕ್ಕೆ ಪಾತ್ರರಾದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 35ನೇ ಅಧ್ಯಾಯವು ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 13/12/2024 ಶುಕ್ರವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ಸಂಜೆ 6 ಗಂಟೆ 4 ನಿಮಿಷ, ನಕ್ಷತ್ರ ಕೃತಿಕ, ಬೆಳಗಿನ ಜಾವ 5 ಗಂಟೆ 16 ನಿಮಿಷ, ಮಳೆ ಜ್ಯೇಷ್ಠ 4ನೇ ಪಾದ. ಇವತ್ತು ಶಿವದೀಪೋತ್ಸವ ಇದೆ. ಶಿವನ ಮಂದಿರದಲ್ಲಿ ಎಲ್ಲರೂ ಹೋಗಿ ಶಿವನ ದೀಪೋತ್ಸವದಲ್ಲಿ ಪಾಲ್ಗೊಳ್ಳಿ. ಶಿವದೀಪೋತ್ಸವ ನಿಜವಾಗ್ಲೂ ನಾವು ಪಾಲ್ಗೊಂಡ್ರೆ ನಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರ ಆಗತ್ತೆ. ಗೊತ್ತಾಯ್ತಾ? ಭಕ್ತಿಯಿಂದ ಶಿವದೀಪೋತ್ಸವದಲ್ಲಿ ಪಾಲ್ಗೊಂಡು ಶಿವನ ಇವತ್ತು ದರ್ಶನ ಮಾಡಿ ತಪ್ಪಿಸ್ಕೋಬೇಡಿ. ರಾಹುಕಾಲ 10:52 12 ಗಂಟೆ 18 ನಿಮಿಷ ತನಕ ಇದೆ. ಗುಳಿಕ ಕಾಲ 8 ರಿಂದ 9:26 ತನಕ ಇದೆ. ಯಮಗಂಟ ಕಾಲ 3 ಗಂಟೆ 9 ನಿಮಿಷದಿಂದ 4:35 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು.